ಹಲೋ ಸರ್, ನಮಸ್ತೆ ಸರ್. ನ್ಯೂಸ್ ಬಿಟ್ ಲೈವ್ ಇಂದ ನಾಗರಾಜ್ ಸರ್. ನಮಸ್ಕಾರ ನಾಗರಾಜ್, ನಮಸ್ಕಾರ. ಸರ್ ಏನಿಲ್ಲ, ದಸರಾ ಟೈಮಲ್ಲಿ ಮೈಸೂರಲ್ಲಿ ಒಂದು ಅನ್ಯೂಶುವಲ್ ಸೆಕ್ಸ್ ರಾಕೆಟ್ ಆಚೆ ಬಂದಿರೋದು, ಅದು ಹೇಗಾಯ್ತು ಸರ್? ಹೇಗೆ ಹೊರಗಡೆ ತಂತು ಒಡನಾಡಿ ಸಂಸ್ಥೆ ಅಂತ? ಇದು ಸರ್ ಮಾಮೂಲಿ ವೇಶ್ಯಾವಾಟಿಕೆಯ ರೀತಿಯಲ್ಲಿ ನಾವು ಇದನ್ನ ನೋಡ್ಲಿಕ್ಕೆ ಬರೋದಿಲ್ಲ. ಸರ್ ಇದು ಒಂದು ರೀತಿಯಾದಂತಹ ಜಾಗತಿಕ ಮಿಥ್ಯೆಗೆ ಸಂಬಂಧಪಟ್ಟ ವಿಚಾರ. ಸರ್ ಪುರುಷ ಪ್ರಧಾನವಾದಂತಹ ಒಂದು ಸಮಾಜದೊಳಗಡೆ ಇರುವಂತಹ ನೆಗೆಟಿವ್ ಪುರುಷ ಸಮಾಜ ಏನಿದೆ, ಅದರಲ್ಲಿ ಒಳ್ಳೆಯವರು ಇದ್ದಾರೆ. ನಾನು ಹೇಳ್ತಾ ಇರೋದು ಮಸ್ಕ್ಯುಲಿನಿಟಿಯನ್ನ ನಂಬಿಕೊಂಡು ಬದುಕುವಂತಹ ಪುರುಷರು ಇದ್ದಾರಲ್ಲ, ಅಧಿಕಾರವನ್ನ ಚಲಾಯಿಸುವಂತ ಪುರುಷ ಸಮಾಜ ಇರ್ಬೋದು, ಹತೋಟಿಗೆ ತೆಗೆದುಕೊಳ್ಳುವಂತ ಪುರುಷ ಸಮಾಜ ಇರ್ಬೋದು, ಅಥವಾ ಆಕ್ರಮಣಶೀಲ ಪುರುಷ ಸಮಾಜ ಇರ್ಬೋದು. ಇದು ಜೆನೆಟಿಕಲ್ ಆಗಿ ಬೆಳವಣಿಗೆ ಆಗಿರುವಂತ ವಿಚಾರಗಳು. ಇದ್ರ ಬಗ್ಗೆ ನಾನು ಜಾಸ್ತಿ ಈಗ ಮಾತಾಡೋದು ಬೇಡ. ಏನಾಗ್ತದೆ, ಇವ್ರದ್ದು ಒಂದು ಕಾಲಘಟ್ಟ ಮುಗಿದ ಮೇಲೆ, ಅದರಲ್ಲೂ ವಯಸ್ಸಾಗ್ತಾ ಇದ್ದಂಗೆ ಕೆಲವರಿಗೆ ಗಂಡತ್ವ ಬಂದಿರುತ್ತೆ, ನಪುಂಸಕ ಅಂತ ಹೇಳ್ತಾರಲ್ಲ, ಲೈಂಗಿಕ ರೋಗಗಳು ಬಂದ್ಬಿಟ್ಟಿರುತ್ತೆ, ಮತ್ತೆ ದೇಹ ಕೋಆಪರೇಟ್ ಮಾಡ್ತಿರಲ್ಲ, ಬೇರೆಯವರು ಇಗ್ನೋರ್ ಮಾಡ್ತಾ ಇರ್ತಾರೆ. ಆದ್ರೆ ಒಳಗಿನ ಮನಸ್ಸುಗಳು ಮಾತ್ರ ಕ್ರೌರ್ಯನೇ ತುಂಬಿಕೊಂಡಿರುತ್ತೆ. ಯಾರನ್ನಾದ್ರೂ ಅಬ್ಯೂಸ್ ಮಾಡ್ತಾ ಇರ್ಬೇಕು, ಯಾರಾದ್ರೂ ಬೇಕು ಅಂತಾನೆ ಅನ್ಸ್ತಾ ಇರುತ್ತೆ. ಈಕ್ವಲ್ ಸ್ಟೇಟಸ್ ಇರುವಂತ ಹೆಣ್ಮಕ್ಳು, ಮಹಿಳೆಯರು ಅದನ್ನ ಒಪ್ತಾ ಇರಲ್ಲ, ಅಥವಾ ಮಲಗಿದ್ರು ಕೂಡ ಅಣಕಿಸುವಂತದ್ದು, ನೀನೊಬ್ಬ ನಪುಂಸಕ ಅಂತ ಹೇಳುವಂತದ್ದು, ನಿನ್ಗೆ ಕೆಪಾಸಿಟಿ ಇಲ್ಲ ಅಂತ ಹೇಳುವಂತದ್ದೆಲ್ಲ ನಡೀತಾ ಇರುತ್ತೆ. ಇದು ಸೆಕ್ಷುವಲ್ ಸೈಕಾಲಜಿಗೆ ಸಂಬಂಧಪಟ್ಟಂತ ವಿಚಾರ. ಇದರ ಮಧ್ಯದಲ್ಲಿ ಒಂದು ಮಿಥ್ಯೆ ಏನಿದೆ ಅಂತಂದ್ರೆ, ಇಂತಹ ಲೈಂಗಿಕ ರೋಗಗಳು ಇರುವಂತಹ ಅಥವಾ ನಪುಂಸಕತ್ವ ಇರುವಂತಹ ವ್ಯಕ್ತಿಗಳು ಈಗಷ್ಟೇ ಮೈನರ್ದಿರುವಂತಹ ಹೆಣ್ಣುಮಕ್ಳ ಜೊತೆಯಲ್ಲಿ ಪ್ರಥಮ ಸಂಭೋಗ ಮಾಡಿದ್ರೆ, ಪ್ರಥಮ ಸಂಭೋಗ ಅನ್ನೋದು ಬಹಳ ಮುಖ್ಯ ಇಲ್ಲಿ. ಪ್ರಥಮ ಸಂಭೋಗ ಮಾಡಿದ್ರೆ ಈ ಕಾಯಿಲೆಗಳಿಂದ ಮುಕ್ತರಾಗಬಹುದು, ಮತ್ತೆ ಪುರುಷತ್ವವನ್ನ ಗಳಿಸಬಹುದು ಅಂತ ಹೇಳುವಂಥದ್ದು ಜಾಗತಿಕವಾಗಿ ನೆಲೆ ಊರಿದೆ ಈ ಮಿಥ್ಯೆ. ಈ ಮಿಥ್ಯೆ ನಮಗ್ ಮಾತ್ರ ಸೀಮಿತನಾ ಅಥವಾ ಬೇರೆ ದೇಶಗಳಲ್ಲೂ ಈ ತರ ಕೇಳೋದಕ್ಕೆ ಸಿಗುತ್ತಾ? ಇದನ್ನೆಲ್ಲ ಜಾಗತಿಕವಾಗಿರುವಂಥದ್ದು. ಜಾಗತಿಕವಾಗಿ ಇರುವಂತದ್ದು. ನಾವು ಕಳೆದ ಒಂದು 36 ವರ್ಷಗಳಿಂದ ಕೆಲಸಗಳನ್ನ ಮಾಡ್ತಾ, ಅಧ್ಯಯನ ಮಾಡ್ತಾ ಬರ್ತಾ ಇದ್ದೇವಲ್ಲ, ಹಾಗಾಗಿ ಆಫ್ರಿಕನ್ ರಾಷ್ಟ್ರಗಳಲ್ಲಾದ್ರೂ, ಯುರೋಪಿಯನ್ ರಾಷ್ಟ್ರಗಳಲ್ಲಾದ್ರೂ, ಏಷ್ಯನ್ ರಾಷ್ಟ್ರಗಳಲ್ಲಾದ್ರೂ ಇದು ಪುರುಷರ ನಡುವೆ ಇರುವಂತಹ ಒಂದು ಮಿಥ್ಯೆ ಇದು. ಹಾಗಾಗಿ ಇದಕ್ಕೆ ಒಂದು ಬೇಡಿಕೆಯೂ ಇದೆ, ಅದೇ ರೀತಿಯಾಗಿ ಒಂದು ಪೂರೈಕೆಯೂ ಇದೆ. ಆ ಪೂರೈಕೆಯಲ್ಲಿ ತೊಡಗಿಸಿಕೊಂಡಂತಹ ಒಂದು ಕಾರ್ಯ ಜಾಲವೂ ಕೂಡ ಕೆಲಸ ಮಾಡ್ತಾ ಇದೆ. ಇದು ನಾವು ತಿಳ್ಕೊಳ್ಬೇಕು ಮೊದಲು. ಹಾಗಾಗಿ ಇದು ಮಾಮೂಲಿ ವೇಶ್ಯಾವಾಟಿಕೆಗೆ ಸಂಬಂಧಪಟ್ಟದಕ್ಕಿಂತನೂ ಭಿನ್ನವಾಗಿರುತ್ತೆ, ಬಹಳ ಭಿನ್ನವಾಗಿರುತ್ತೆ. ಇಲ್ಲಿ ಮುಗ್ಧ ಆಗಷ್ಟೇ ಕಣ್ಣು ಬಿಡ್ತಿರುವಂತಹ ಮಕ್ಕಳು ಇದಕ್ಕೆ ಬಲಿಯಾಗ್ತಾ ಇರ್ತಾರೆ. ಮತ್ತೆ ಇಲ್ಲಿ ವಿಟ ಪುರುಷರು ಯಾರಿದ್ದಾರೆ ಅವರು ಒಂದು ಆರ್ಥಿಕ ಮತ್ತು ಸಾಮಾಜಿಕ ಸ್ಟೇಟಸ್ಗೆ ಸೇರಿದಂಥವ್ರು. ಸ್ಪೆಷಲ್ ಅಂದ್ರೆ ಸಾಧಾರಣ ಮಾಮೂಲಿ ವಿಟ ಪುರುಷರು ಆಗಿರಲ್ಲ ಇವರು. 5,000, 10,000, 1,00,000 ಒಳಗೆ ಬರುವಂತ ವಿಟ ಪುರುಷರಲ್ಲ ಇವರೆಲ್ಲ. ಈಗ ಈ ಪರ್ಟಿಕ್ಯುಲರ್ ಕೇಸ್ ಇದೆಯಲ್ಲ, ಈ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಆ ಮಹಿಳೆ ಇಟ್ಟಂತಹ ಬೇಡಿಕೆ 25 ಲಕ್ಷ ಆಗಿತ್ತು. ಅದು 25 ಲಕ್ಷ ಒಂದು ನೈಟಿಗೆ. ಅದನ್ನು ನಾವು ಯಾರು ಇದನ್ನ ಊಹಿಸ್ಲಿಕ್ಕೂ ಆಗಲ್ಲ. ಇದನ್ನ ಸುಳ್ಳು ಹೇಳ್ತಿದ್ದಾನೆ ಅಂತ ಅನ್ಸ್ಕೊಳ್ಳುತ್ತೆ ಅಲ್ವಾ? ಹಂಗಲ್ಲ, ಅದು 25 ಲಕ್ಷವೂ ಸಣ್ಣ ಮೊತ್ತವೇ. ಇಲ್ಲಿ ಯಾಕೆ ಹೇಳೋ ಬದಲು ಹೇಳ್ತಾಳೆ ಏನಂದ್ರೆ, 25 ಲಕ್ಷ ಏನ್ ಸಾರ್ ನಿಮ್ಗೆ, ದುಡಿದ್ ಬಿಡ್ತೀರಾ, ಆದ್ರೆ ಈ ತರದ ಹೆಣ್ಣುಮಕ್ಳು ಸಿಗ್ತಾರಾ ನಿಮ್ಗೆ ಅಂತ ಅಂತಾಳೆ. ಅಂತಂದ್ರೆ ಅವರು ಅದರಲ್ಲಿ ತುಂಬಾ ಪಳಗಿದ್ದಾರೆ. ಇದೇ ತರ ಡೈಲಾಗ್ಗಳು ಮಾತಾಡ್ಬೇಕು, ಇದೇ ರೀತಿ ಅಪ್ರೋಚ್ ಮಾಡ್ಬೇಕು ಅಂತಂದ್ರೆ ದೇ ಹ್ಯಾವ್ ಡನ್ ದಿಸ್ ಬಿಫೋರ್ ಇನ್ ದ ಹ್ಯಾಬಿಚುವಲ್. ದೇ ಹ್ಯಾವ್ ಅ ನೆಟ್ವರ್ಕ್. ಆ ನೆಟ್ವರ್ಕ್ ನ ಪಾರ್ಟ್ ಆಗಿರ್ತಾರೆ. ಮತ್ತೆ ಅವ್ರಿಗೆ ನಂಬಿಕೆಗಳು ಇದರಲ್ಲಿ. ಇದು ಹೆಂಗೆ ಅಂತಂದ್ರೆ, ಈ ಮೌಢ್ಯಗಳನ್ನ ಎನ್ಕ್ಯಾಶ್ ಮಾಡ್ಕೊಳ್ಳುವಂತಹ ಒಂದು ನೆಟ್ವರ್ಕ್ ಇದು. ಈಗ 2 ತಲೆ ಹಾವನ್ನ ಮಾರಾಟ ಮಾಡ್ತಾ ಇದ್ರೆ ನೀವು ತಗತ್ತೀರಾ? ಇಲ್ಲ. ನಕ್ಷತ್ರ ಆಮೆ ಇದೆ ನನ್ನ ಹತ್ರ, ಕೊಡ್ತೀನಿ 50 ಲಕ್ಷ ಆಗತ್ತೆ ಅಂತ ಹೇಳಿದ್ರೆ ನಾವು ತಗೋತೀವ? ಇಲ್ಲ.
ನಮ್ಗೆ ಅದರಲ್ಲಿ ನಂಬಿಕೆಗಳು ಇಲ್ಲ, ಮತ್ತೆ ನಾವು ಅಷ್ಟು ಬೆಲೆನೂ ಬಾಳಲ್ಲ. ಬೆಲೆ ಬಾಳಲ್ಲ, ತಗೊಳಕ್ ಹೋಗಮ್ಮ ಅಂತಲಾಗೆ. ಅದೇ ತರ ಇವರು ಅಪ್ರೋಚ್ ಮಾಡೋದು ಈ ಉದ್ಯಮಿಗಳು, ದೊಡ್ಡ ದೊಡ್ಡ ಉದ್ಯಮಿಗಳು, ಸಣ್ಣ ಪುಟ್ಟವರಲ್ಲ. ಅಂದ್ರೆ 25 ಲಕ್ಷ ಅಂತಂದ್ರೆ ಅದೊಂಥರ ಟಿಪ್ಸ್ ತರ ಬಿಸಾಕ್ತಾರಲ್ಲ, ಅಂತವ್ರು ಇರ್ಬೇಕು ಅವ್ರಿಗೆ. ಸೊ ಇದು ಒಂದು ಅಂತರ್ಗಾಮಿಯಾಗಿ ನಡೀತಿರುವಂತಹ ಒಂದು ದಂಧೆ. ಇದು ಸಾಧಾರಣ ಲೈಮ್ ಲೈಟ್ಗೆ ಬರುವುದೇ ಇಲ್ಲ. ಲೈಮ್ ಲೈಟ್ಗೆ ಬರದ ಹಾಗೆ ಇವ್ರದೇ ರೀತಿಯಲ್ಲಿ ಕಾಪಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಬಿಡ್ಡಿಂಗ್ ಇರುತ್ತೆ, ಆಕ್ಷನ್ ಇರುತ್ತೆ, ಸೂಕ್ಷ್ಮವಾಗಿ ನಡೀತಾ ಇರುತ್ತೆ. ಇದು ಪೊಲೀಸ್ ವ್ಯವಸ್ಥೆಗೂ ಕಾಣಿಸ್ಕೊಳ್ಳೋದಿರುವಂಥದ್ದು. ಯಾಕೆ ಅಂತಂದ್ರೆ ನಮಗೆ ಈ 36 ವರ್ಷಗಳಲ್ಲಿ ಇದೊಂದು ಕೇಸ್ ಬಿಟ್ರೆ ಇದಕ್ಕೆ ಅದಕ್ಕೆ ಹತ್ತಿರದಲ್ಲಿ ಬರುವಂತ ಇನ್ನೊಂದೆರಡು ಕೇಸ್ಗಳನ್ನ ಅಷ್ಟೇ ನೋಡಿದ್ದೀವಿ. ಅದ್ ಬಿಟ್ರೆ ಕಾಣಿಸ್ಕೊಳ್ಳಿಲ್ಲ. ಆದ್ರೆ ಇದು ಬಹಳ ಜೀವಂತವಾಗಿರುವಂತಹ ದಂಧೆ. ಇದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಇದು ಪರ್ಟಿಕ್ಯುಲರ್ ಆಗಿ ಹೆಂಗೆ ಇದು ಆಚೆ ಬಂತು ನಿಮ್ಮ ಒಡನಾಡಿ ಸಂಸ್ಥೆ ಮುಖಾಂತರ? ಏನಾಯ್ತು ಈ ಪ್ರಸ್ತುತ ಘಟನೆಯಲ್ಲಿ, ಇನ್ಸಿಡೆಂಟ್ ಅಲ್ಲಿ ಅಂತ? ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ ಇದು ನಾವು ನಮ್ಮ ಒಂದು ಮಾಹಿತಿದಾರರ ಒಂದು ಕಾರ್ಯ ನಡೀತಾನೆ ಇರುತ್ತೆ. ಕೆಲಸ ನಮ್ಮಲ್ಲಿ ನಾವು ಒಂದು ಸಂಸ್ಥೆಯಾಗಿ ಕೆಲಸ ಮಾಡೋರಲ್ವಾ, ನಮ್ಮ ಮಾಹಿತಿ ಸಂಗ್ರಹ ಮಾಡುವಂತಹ ಇನ್ಫಾರ್ಮೆಂಟ್ಸ್ ಕೆಲಸ ಮಾಡ್ತಿರ್ತಾರೆ, ಡಿಕಾಯ್ ಕಸ್ಟಮರ್ಸ್ ಕೆಲಸ ಮಾಡ್ತಿರ್ತಾರೆ. ಇದ್ರ ಜೊತೆಯಲ್ಲಿ ಕೆಲವೊಂದ್ಸಲ ಈ ದಂಧೆಯಲ್ಲೇ ಇರುವಂತಹ ಒಂದಿಷ್ಟು ಮನುಷ್ಯತ್ವ ಇರುವ ಜನನೂ ಕೂಡ ಇನ್ಫಾರ್ಮೇಶನ್ ಕೊಟ್ಬಿಡ್ತಾರೆ. ಅವ್ರ ಗಮನಕ್ಕೆ ಬರುತ್ತಲ್ವಾ. ಈಗ ಕೆಲವರಿಗೆ ಕೆಲವೊಂದು ವ್ಯಾಲ್ಯೂಸ್ ಇಟ್ಕೊಂಡು ಈ ದಂಧೆ ನಡೆಸ್ತಾರೆ. ಅಂದ್ರೆ ದಂಧೆನೇ ಮಾಡ್ತಾ ಇರ್ತಾನೆ ಅವನು ಇಲ್ಲಿಗಲ್ ಪರ್ಸನ್ನೇ, ನೈತಿಕವಾದಂತ ವ್ಯಕ್ತಿನೇ. ಆದ್ರೆ ತನ್ನ ಮಗಳು ವಯಸ್ಸಿನವಳೊಬ್ಳು ಬಂದಿದ್ದಾಳೆ ಅಂತಂದ್ರೆ ಅದನ್ನ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮಗಳನ್ನ ಕಂಡಂಗ ಆಗ್ತಾ ಇರುತ್ತೆ. ಕೆಲವು ವ್ಯಾಲ್ಯೂಸ್ ಇಟ್ಕೊಂಡಿರ್ತಾರೆ, ಇಲ್ಲಿಗಲಿಟಿಲೂ ಕೆಲವು ವ್ಯಾಲ್ಯೂಸ್ ಇಟ್ಕೊಂಡಿರ್ತಾರೆ. ಸಣ್ಣ ಪುಟ್ಟ ಈಗ ಮಕ್ಕಳನ್ನ ಅವರು ಅಬ್ಯೂಸ್ ಮಾಡಲ್ಲ, ಅಥವಾ ಮಕ್ಕಳ ವಯಸ್ಸಿನ ಗಂಡು ಮಕ್ಕಳು ಬಂದ್ರೆ 16 ವರ್ಷದ ಗಂಡು ಮಕ್ಕಳು ಬಂದ್ರೆ ಅವ್ರಿಗೆ ಕಳ್ಸಾರೆ, ಹೋಗಪ್ಪ ಕಡೆ ಅಂತ ಕಳಿಸ್ಬಿಡ್ತಾರೆ. ಹಿಂದೆ ಅಂಡರ್ವರ್ಲ್ಡ್ ಅಲ್ಲಿ ಒಂದು ಮಾತಿತ್ತು, ಮಕ್ಕಳನ್ನ ಮತ್ತೆ ಹೆಂಗಸರನ್ನ ಮುಟ್ಟಬಾರ್ದು ಅಂತ ಹೇಳಿ. ಹಿಂದೆ ಅಂಡರ್ವರ್ಲ್ಡ್ ಅಲ್ಲಿ ಈ ಪಾಲಿಸಿನ ಮಾಡೋರು ಆ ತರ ಇಟ್ಕೊಂಡು. ಇಲ್ಲ, ಈಗ್ಲೂ ಇದೆ ಅಂಡರ್ವರ್ಲ್ಡ್ ಅಲ್ಲಿ ಈ ದಂಧೆ ನಡೆಸುವಂತಹ ಯಾವ್ದು ವೇಶ್ಯಾವಾಟಿಕೆ ನಡೆಸುವಂತವ್ರನ್ನ ಹತ್ರ ಸೇರ್ಸಲ್ಲ. ಅವರು ನಂಬಿಕೆಗೆ ಅನರ್ಹರು ಅಂತ ನಾವು ಅದನ್ನೆಲ್ಲ ಬಹಳ ಹತ್ರದಿಂದ ಗಮನಿಸಿದೀವಲ್ವಾ. ಈಗ ಅದರಲ್ಲಿ ಮೂರ್ ಕ್ಯಾಟಗರಿ ಇದೆ ಅಂಡರ್ವರ್ಲ್ಡ್ ಅಲ್ಲಿ. ಈ ಹೆಣ್ಣು ಮಕ್ಕಳು ದಂಧೆ ಮಾಡೋರು, ಮತ್ತೆ ಸಾರಾಯಿ ಅಂಡರ್ವರ್ಲ್ಡ್, ಕ್ರೈಮ್ ರಿಲೇಟೆಡ್ ಯಾವುದು ಬೇರೆ ಇದೆ. ಅದ್ರ ಬಗ್ಗೆ ಮಾತಾಡೋದು ಬೇಡ. ಬಟ್ ಇವ್ರದ್ದು ಕೆಲವೊಂದು ವ್ಯಾಲ್ಯೂಸ್ ಇಟ್ಕೊಂಡಿರ್ತಾರೆ. ಹಂಗಾಗಿ ನಮಗೆ ನಿಖರವಾಗಿ ಕೆಲವೊಂದು ವಿಚಾರಗಳು ತಿಳ್ಕೊಡ್ತೀವಿ. ಇವ್ರು ಏನ್ ಕೊಡ್ತಾರೆ ಇನ್ಫಾರ್ಮೇಶನ್ ಅದು ಸ್ಪಷ್ಟವಾಗಿರುತ್ತೆ. ಸಿಕ್ಕಿದೆ, ಅದ್ರ ಮೇಲೆ ಕೆಲಸ ಮಾಡಿದ್ವಿ. ಅದಕ್ಕೆ ತಕ್ಕ ಹಾಗೆ ನಮ್ಮ ಒಬ್ರು ಉದ್ಯಮಿ ಮಿತ್ರರನ್ನ ಡಿಕಾಯ್ ಆಗಿ ಬಳಸಿದ್ವಿ. ಬಳಸಿದಾಗ ಆಕೆ ನಂಬಿಕೆಯನ್ನ ವಿಶ್ವಾಸವನ್ನ ಗಳಿಸಿದ್ವಿ. ಆಕೆನೆ ಬೆನ್ನತ್ತಿ ಬರುವಂಗ ಮಾಡುತ್ತೆ. ನಾವು ಅವ್ರ ಬೆನ್ನತ್ತಿ ಹೋಗೋದ್ಕಿಂತ ನಮ್ಮ ಬೆನ್ನತ್ತಿ ಅವ್ರು ಬರುವಂಗ್ ಮಾಡ್ಕೊಂಡ್ವಿ. ದುರಾಸೆಗಳನ್ನು ಬಂದು ನಿಲ್ತಾರೆ. ಹಾಗಾಗಿ ಅವರು ಒಬ್ಳು ಮಹಿಳೆ, ಒಬ್ಳು ಗಂಡಸು ಇಬ್ರು ಕೂಡ ಈ ಹುಡುಗಿನ ಕರ್ಕೊಂಡು ಬಂದಿದ್ರು. ಬಟ್ ಆ ಹುಡುಗಿ ಏನಾದ್ರು ತುಂಬಾ ಈಗಾಗ್ಲೇ ಗ್ರೂಮಿಂಗ್ ಅಂತ ಗೊತ್ತಾಗುತ್ತೆ. ಗ್ರೂಮಿಂಗ್ ಅಂತಂದ್ರೆ ಪಳಗಿಸುವಂತದ್ದು, ಇಟ್ಕೊಳ್ಳುವಂಥದ್ದು. ಅದು ಆ ಮಕ್ಕಳನ್ನ ಪಳಗಿಸಿ ಇಟ್ಟಿದ್ರು. ಅಂದ್ರೆ ಆಕೆಯ ಒಂದು ಆಸೆಗಳು ತೀರ್ಸಿ, ಆಮಿಷ ತೋರಿಸಿ, ಅದೇ ದಿವಸ ಕರ್ಕೊಂಬರೋ ದಿವಸ ಐಫೋನ್ ಅನ್ನು ಕೊಡಿಸಿ ಬಂದಿರೋದು. ಒಳ್ಳೆಯ ಬ್ಯೂಟಿ ಪಾರ್ಲರ್ ನಲ್ಲಿ ಆಕೆಗೆ ಒಳ್ಳೆಯ ಸರ್ವಿಸ್ ಕೊಟ್ಟು, ಅಲ್ಲಿಂದ ಒಳ್ಳೆಯ ಬಟ್ಟೆ ಎಲ್ಲ ಹಾಕ್ಸಿ, ಒಳ್ಳೆಯ ಹೈ ಹೀಲ್ಡ್ ಚಪ್ಪಲಿ ಎಲ್ಲ ಹಾಕ್ಸಿ ಕರ್ಕೊಂಡ್ ಪಾಶ್ ಆಗಿ ಕರ್ಕೊಂಡ್ ಬಂದಿರ್ತಾರೆ. 25 ಲಕ್ಷಕ್ಕೆ ತಕ್ಕ ಹಾಗೆ ಅವರು ಬಂದಿರ್ತಾರೆ. ಇದು ಮೈಸೂರಿಗೆ ಮಾತ್ರ ಸೀಮಿತನಾ ಅಥವಾ ಬೇರೆ ಕಡೆನೂ ಈ ತರ ಹೋಗಿದ್ಯಾ ಸರ್? ಅಂದ್ರೆ ಪರ್ಟಿಕ್ಯುಲರ್ ಆಗಿ ಸಿಕ್ಕಿರೋ ಅಂತವ್ರು ಆಕೆ ಮೇಲೆ ತನಿಖೆ ಮಾಡ್ಬೇಕು. ಈಗ ತನಿಖೆ, ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡ್ಬೇಕಾಗ್ತದೆ. ಇವರು ಈ ತರದ ಮಾತುಕತೆಯಲ್ಲಿ ಇಳಿದಿದ್ದಾಳೆ ಅಂತಂದ್ರೆ ಇವರು ಇದರಲ್ಲಿ ಯಾವುದು
ಭೂತದಲ್ಲಿ ಬಹಳಷ್ಟು ಮಾಡಿದ್ದಾರೆ ಅಂತಾನೆ ನಮ್ ಅರ್ಥ ಮಾಡ್ಕೋಬೇಕು. ಇವ್ರ ಮೇಲೆ ಈಗ ಆಲ್ರೆಡಿ ಕೇಸ್ಗಳಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ, ಗೊತ್ತಿದೆ ಇದಾವೆ ಇವ್ರ ಮೇಲೆ. ದಂಧೆ ನಡೆಸ್ತಾ ಇರೋದಂತೂ 100% ಸತ್ಯ. ಇದೇನೋ ಯಾರೋ ಮಾಡ್ತಾ ಇರೋದಲ್ಲ, ಇವ್ ದಂಧೆಯಲ್ಲಿ ಇನ್ವಾಲ್ವ್ ಆಗಿರುವಂತ ಹೆಣ್ಣು ಮಕ್ಕಳೇ ಇವರೆಲ್ಲ ಮಾಡ್ತಾ ಇರೋದು. ಈಗ ವಯಸ್ಸಾಗ್ತಾ ಇದೆಯಲ್ಲ, ವಯಸ್ಸಾಗ್ತಾ ಇದ್ದಾಗ ಇದೊಂಥರ ನರಭಕ್ಷಕ ಸಂಸ್ಕೃತಿ. ವಯಸ್ಸಾಗ್ತಿದ್ದಾಗ ಹಲ್ಲುಗಳು ಮುರಿದೋದಾಗ, ಉಗುರುಗಳು ಕಳ್ಚ್ಕೊಂಡಾಗ ಹುಲಿ ಯಾವ ರೀತಿಯಾಗಿ ಸಾಫ್ಟ್ ಟಾರ್ಗೆಟ್ಗಳನ್ನ ಇಟ್ಕೊಳ್ಳುತ್ತೆ, ದನ ಕರುಗಳನ್ನ ಬೇಟೆ ಇಲ್ಲಾಂದ್ರೆ ಮನುಷ್ಯರನ್ನ ಬೇಟೆಯಾಡುತ್ತೆ. ಯಾರಿಗೆ ರೆಸಿಸ್ಟೆನ್ಸ್ ಪವರ್ ಇರಲ್ವೋ ಅಂತವ್ರನ್ನ ಆಡ್ತೆ. ಅದೇ ತರ ಈ ಮಕ್ಕಳು ದೇ ಬಿಕಮ್ ವಲ್ನರಬಲ್ ಅಂಡ್ ದೇ ಬಿಕಮ್ ಈಸಿ ಪ್ರೈ. ಹೌದು, ಆ ರೀತಿಯಾಗಿ ಮಾಡಿದ್ದಾರೆ ಇವರು. ಇದು ಒಂದ್ ಕಡೆ ಆದ್ರೆ ಇದಕ್ಕೆ ಕಾರಣದನ್ನು ನಾವು ಹೇಳ್ಬೇಕಾಗುತ್ತೆ. ನಿಮ್ ಹೆಸರು ಮತ್ತೆ ನಾನು ನಾಗರಾಜ್. ನಾಗರಾಜ್. ಏನು ಅಂತಂದ್ರೆ ಇವಾಗ ಇವರು ಬೇಟೆಯಾಡೋದಾದ್ರೂ ಎಲ್ಲಿ ಅಂತ ಹೇಳೋದೊಂದು ಬರುತ್ತೆ. ಇದಕ್ಕೆ ಬೇಟೆ ಹೆಂಗೆ ಅಂತಂದ್ರೆ ಈಗ ಬಹಳಷ್ಟು ಕುಟುಂಬಗಳು ಏನೋ ಮೈಕ್ರೋ ಫ್ಯಾಮಿಲಿಗಳಾಗಿದ್ದಾವೆ. ಬೇರೆ ಬೇರೆ ಊರುಗಳಿಂದ ವಲಸೆ ಬರ್ತಾರೆ. ಇಲ್ಲಿ ಆರ್ಥಿಕ ಮುಗ್ಗಟ್ಟಲ್ಲೂ ಇರ್ತಾರೆ, ಆರ್ಥಿಕ ಒತ್ತಡಗಳಲ್ಲಿ ಸಿಕ್ಕಾಕೊಂಡಿರ್ತಾರೆ. ಗಂಡ ಹೆಂಡತಿ ಇಬ್ಬರೂ ದುಡಿಬೇಕಾಗ್ತದೆ. ಅದೇ ರೀತಿಯಾಗಿ ಬೇರೆ ಬೇರೆ ಸ್ಲಮ್ಗಳಲ್ಲಿ, ಬೇರೆ ಬೇರೆ ಕೇರಿಗಳಲ್ಲಿ, ಔಟ್ಸ್ಕರ್ಟ್ಸ್ಗಳಲ್ಲಿ, ಸೆಮಿ ಅರ್ಬನ್ ಏರಿಯಾಗಳಲ್ಲಿ ಇವರು ಬಂದು ನಿಂತ್ಕೊಳ್ತಾ ಇರ್ತಾರೆ, ಏನೋ ತಳ ಊರ್ತಾ ಇರ್ತಾರೆ. ಇವ್ರಿಗೆ ಹೇಳೋರು ಕೇಳೋರು ಹಿಂದೆ ಮುಂದೆ ಯಾರು ಇರೋದಿಲ್ಲ. ಜೊತೆಯಲ್ಲಿ ಎದುರುಗಳಲ್ಲಿ ಕೆಲವರು ಗಂಡ ಸರಿ ಇರೋದಿಲ್ಲ ಅಥವಾ ಹೆಂಡತಿ ಸರಿ ಇರೋದಿಲ್ಲ. ಗಂಡ ಯಾರನ್ನೋ ಕಟ್ಕೊಂಡು ಬಿಟ್ಬಿಟ್ಟು ಹೋಗ್ತಾನೆ, ಹೆಂಡತಿ ಇವನು ಹೆಣ್ಮಕ್ಳನ್ನ ಬಿಟ್ಟು ಓಡೋಗಿರ್ತಾಳೆ. ಇಂಥವು ಮಧ್ಯದಲ್ಲಿ ಯಾರೋ ಒಬ್ಳು ಅಡ್ಡದಾರಿಗೆ ಹೋಗಿ ವೇಷಿ ಆಗಿರ್ತಾಳೆ, ಅಥವಾ ಯಾವುದೋ ಮೊದಲ ಗಂಡನ ಮಗಳ ಜೊತೆಯಲ್ಲಿ ಇನ್ನೊಬ್ಬನ ಮದುವೆ ಆಗ್ತಾಳೆ. ಮೊದಲ ಹೆಂಡತಿ ಊಟದ ಮಗುವಿನ ಜೊತೆಯಲ್ಲಿ ಇನ್ನೊಬ್ಬಳನ್ನ ಮದುವೆ ಆಗ್ತಾನೆ. ಇದು ಇಲ್ಲಿ ಪ್ರೊಟೆಕ್ಷನ್ ಇರೋದಿಲ್ಲ, ಫ್ಯಾಮಿಲಿ ಸೆಕ್ಯೂರಿಟೀಸ್ ಇರಲ್ಲ. ಮತ್ತೆ ಸಿಂಗಲ್ ಪೇರೆಂಟ್ ಆಗಿರ್ತಾರೆ, ಮಗುವನ್ನ ಇನ್ನು ಪಕ್ಕದ ಮನೇಲಿ ಬಿಟ್ಟು ಹೋಗ್ತಾರೆ. ಪಕ್ಕದ ಮನೆಯಲ್ಲಿರೋರು ನೋಡ್ಕೋತೀನಿ ಅಂತ ಆಶ್ವಾಸನೆ ಕೊಡ್ತಾರೆ. ಇವ್ರಿಗೆ ಸ್ವಲ್ಪ ಈಸಿ, ಸ್ವಲ್ಪ ಸಹಾಯ ಮಾಡ್ದಂಗೆ ಅನಿಸ್ತಾ ಇರುತ್ತೆ. ನೈಟ್ ಶಿಫ್ಟ್ಗೆ ಹೋಗೋರು ಇರ್ತಾರೆ. ಹಿಂಗೆ ವಿಚಾರಗಳು ಇದನ್ನು ಕೂಡ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್. ಯಾರು ಹೇಗೆ ಅಂತ ಗೊತ್ತಿರಲ್ಲ ನಮಗೆ. ಸಹಾಯ ಆ ಸಂದರ್ಭದಲ್ಲಿ ಸಹಾಯ ಮಾಡ್ತಾನಲ್ಲ ಅಂತ ಹೇಳೋದಷ್ಟೇ ನಮಗೆ ಗೊತ್ತಾಗ್ತಾ ಇರುತ್ತೆ. ಇದ್ರ ಜೊತೆಲಿ ಈ ಫಸ್ಟ್ ನ್ಯಾಪ್ಚುಯಲ್ ಅಂತ ಅಂತಾರಲ್ಲ, ಅಂದ್ರೆ ಪ್ಯೂಬರ್ಟಿಗೆ ಬರುವಂತ ಋತುಮತಿ ಆದಾಗ ಇಡೀ ಊರ್ನವ್ರನ್ನೆಲ್ಲ ಸೇರ್ಸ್ಬಿಟ್ಟು ಪೂಜೆ ಮಾಡಿ ದೊಡ್ಡ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇರ್ತಾರೆ. ಅಂತದ್ರಲ್ಲಿ ಬಂದವರೆಲ್ಲ ನೆಟ್ಗಿದ್ದಾರೆ ಅಂತ ಹೇಳಕ್ ಬರೋದಿಲ್ಲ. ಇವ್ರ ವೀಕ್ನೆಸ್ ತಿಳ್ಕೊಂಡಂತ ಜನರಲ್ಲಿ ಇಂಥವ್ರು ಒಬ್ರು ಇರ್ತಾರೆ. ಅವರು ಈ ಗಾಳ ಹಾಕ್ತಾರೆ, ಬಲೆ ಹಾಕ್ತಾರೆ. ತಂದೆ ತಾಯಿಗಳಿಗೂ ಒತ್ತಡಗಳು ತರ್ಬೋದು ಅಥವಾ ಆಮಿಷಗಳು ಒಡ್ಡಬಹುದು. ಅಂದ್ರೆ ನಿನ್ ಮಗಳನ್ನ ವೇಶ್ಯಾವಾಟಿಕೆ ಸೇರಿಸ್ತೀನಿ ಅಂತಲ್ಲ, ನಿಮ್ಗೆ ಕೆಲಸ ಕೊಡಿಸ್ತೀವಿ, ಅಲ್ಲಿ ಕೆಲಸ ಇದೆ, ಇಲ್ಲಿ ಕೆಲಸ ಇದೆ, ಅಥವಾ ನಿಮ್ ಮಗಳನ್ನ ನಮ್ಮಲ್ಲಿ ಬಿಟ್ಟು ಹೋಗಿ ನಾವು ನೋಡ್ಕೋತೀವಿ, ಸ್ಕೂಲ್ಗೆ ಸೇರಿಸ್ತೀನಿ, ನಾನ್ ಪಾಠ ಹೇಳ್ಕೊಡ್ತೀನಿ, ನನ್ ಜೊತೆಲಿ ಮಲಗಿಸ್ಕೊತೀನಿ, ಇವತ್ ನೈಟ್ ನಮ್ ಮನೇಲಿ ಕಳಿಸ್ಕೊಡಿ, ನಾನು ಒಬ್ಳೇ ಇದ್ದೀನಿ, ಹೆದರಿಕೆ ಆಗುತ್ತೆ, ಇಂಥದ್ದೆಲ್ಲ ಇಡ್ತಾರಲ್ಲ. ಅಥವಾ ನೀನ್ ಹೋಗ್ಬಾ, ನಾನ್ ನೋಡ್ಕೋತೀನಿ ಅನ್ನುವಂಥದ್ದು. ಅಥವಾ ಈ ಮಗುಗೆ ಚಾಕ್ಲೇಟ್ ಕೊಡೋದ್ರಿಂದ ಹಿಡಿದು, ಬಟ್ಟೆ ಕೊಡೋದ್ರಿಂದ ಹಿಡಿದು, ಸ್ನೋ ಪೌಡರ್ ಕೊಡೋದ್ರಿಂದ ಹಿಡಿದು, ಐಫೋನ್ ಕೊಡೋದ್ರಿಂದ ಹಿಡಿದು ಹೀಗೆ ಅವ್ರನ್ನ ಪಳಗಿಸೋದು ಮಾಡ್ತಾ ಇರ್ತಾರೆ. ಎಷ್ಟು ಪಳಗಿಸ್ತಾರೆ ಅಂತಂದ್ರೆ ಒಂದು ಘಟ್ಟದಲ್ಲಿ ತಂದೆ ತಾಯಿಗಿಂತನೂ ಇವರೇ ಜಾಸ್ತಿ ನಂಬಿಕೆಗಾರರಾಗಿರ್ತಾರೆ. ತುಂಬಾ ಪ್ರೀತಿ ವಿಶ್ವಾಸಗಳನ್ನ ಗಳಿಸ್ತಾ ಇರ್ತಾರೆ. ಇಂಥ ಕಾರಣಗಳಿಂದ ಮಕ್ಕಳು ಒಂದ್ ದಿವಸ ನಾಪತ್ತೆ ಆಗ್ತಾರೆ. ಸೊ ಇದು ನಾವು ಇದ್ ಮಾಡ್ಕೋಬೇಕಾಗ್ತದೆ. ಏನೋ ಬಹಳ ಇಂಪಾರ್ಟೆಂಟ್ ವಿಚಾರಗಳಿದೆ. ಇದು ಬಹಳ ಇಂಪಾರ್ಟೆಂಟ್ ವಿಚಾರ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಫರ್ದರ್ ಅಪ್ಡೇಟ್ ನಾನು ಫಾಲೋ ಅಪ್ ಮಾಡ್ತೀನಿ ಸರ್. ಏನಾದರೂ ಮಾಹಿತಿ ಇದ್ರೆ ಇದೇ ರೀತಿ ತಿಳಿಸ್ತಾ ಇರಿ ಸರ್. ಥ್ಯಾಂಕ್ ಯು ಸರ್.